ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳರಿಗೆ ಕುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳರಿಗೆ ನಂದಗೋಪ ಶ್ರೀಕೃಷ್ಣರ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅಧಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಅಧಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗವೆಸಗಿರಲು ಕದೀಮನವನು ಎದೆಗೆಡದೆ ಮಲಕರಿ ಎಂದೇ ಕೊಬ್ಬಿಹನು ಕದೀಮನವನು ಎದೆಗೆಡದೆ ಮದಕರಿ ಎಂದೇ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವಂ ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಆ ಏಡಿಗಳಾದ ಪಾಂಡವರು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವರಲ್ಲ ಅಷ್ಟೈಶ್ವರ್ಯ ಸಂಪನ್ನ ಛಲದಂಕಮ್ಮಲ್ಲ ಈ ಚಕ್ರವರ್ತಿ ಕೌರವೇಶ್ವರನ ಮುಂದೆ ನಿಮ್ಮ ಕೋಟಿ ತಂತ್ರಗಳು ಕ್ಷಣಾರ್ಧದಲ್ಲಿ ನಾಶ. ನಾನೀಗಲೇ ಆ ಅರ್ಜುನನಿಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆದು ಆ ನನ್ನ ಪರಮ ವೈರಿಗಳಾದ ಪಾಂಡವರ ಹಟ್ಟಹಾಸವನ್ನು ಈ ನನ್ನ ಪಾದದಿಂದ ಮೆಟ್ಟಿ ನಿಲ್ಲುವೆನು. ಇದೇ ನನ್ನ ದಿಟ್ಟ ಛಲ. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಭಾಮಾರಮಣನು ನಮ್ಮ ಸಹೋದರ ಹೋಮ ಗೈದ ಭೀಮನ ಭಾಮಾರಮಣನು ನಮ್ಮ ಸಹೋದರ ಹೋಮ ಗೈದ ಭೀಮನ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ವರ್ಷದಿ ಹರೆಯನಾಳಲ್ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತ ವರ್ಷದಿ ಹರೆಯನಾಳಲ್ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದ ನಮಗೆ ಕುರು ಪಾಂಡವರೊಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದಳ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಯದಿಸಿ ವಾಸುದೇವ ಸದಾ ನಿನ್ನ ಅಭಯ ನಿರಂತರ ಪೋರೆ ದಯದಿಸಿ ವಾಸುದೇವ ಸದಾ ನಿನ್ನ ಅಭಯ ದಿನ ಬಂದು ನಿಗಮಾಗಮ ಸಿಂಧು ದಿನ ಬಂದು ನಿಗಮಾಗಮ ಸಿಂಧು
ಅಗಣಿತ ಗುಣಗಣ ಹರಿಕುಲ ಮರ್ದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪರ ಸಿಂಧು ಶಯನ ಅರವಿಂದ ನಯನ ಪರ ಸದಾ ನಿನ್ನ ಅಭಯ ನಿರಂತರ ಪೋರೆ ದಯದಿಸಿ ವಾಸುದೇವ ಸದಾ ನಿನ್ನ ಅಭಯ ಪರಮಾತ್ಮನ ಪರಮ ಭಕ್ತರಾದ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದರೂ ಸಹ ಈ ಪರಮಾತ್ಮನ ಕರುಣೆಯು ಇನ್ನೂ ನನ್ನ ಮೇಲೆ ಬರುತ್ತಿಲ್ಲವಲ್ಲ. ನಾನೀಗಲೇ ಅಣ್ಣನ ಆಜ್ಞೆಯಂತೆ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವೆನು. ಏನೀ ಭವನದ ಶೃಂಗಾರ ವೈಭವ! ಬಂಧ ನಿಂದು ದ್ವಾರಕಾಪುರಕ್ಕೆ ಬಂಧ ನಿಂದು ದ್ವಾರಕಾಪುರಕ್ಕೆ ಮುರಹರನ ಭಯವ ಒಂದು ದುರದಿ ತರಿವೆ ದುರುಳರ ಶಿರ ಬಂಧ ನಿಂದು ದ್ವಾರಕಾಪುರಕ್ಕೆ ಪಾಂಡು ತನಯರ ದುರದಿ ಜಯಿಸುತ್ತೆ ಪಾವನಾತ್ಮಕ ಅರಿಯ ಬಯಸುತ್ತೆ ಪಾಂಡು ತನಯರ ದುರದಿ ಜಯಿಸುತ್ತೆ ಪಾವನಾತ್ಮಕ ಅರಿಯ ಬಯಸುತ್ತೆ ಪಾಪಿ ಪಾಂಡು ತನಯರ ಶಿರಗಳ ಪಾಪಿ ಪಾಂಡು ತನಯರ ಶಿರಗಳ ದುರಾತ್ಮರನು ತರತರದಿ ಒಲಿಸುತ್ತ ಮೆರೆಯಲು ಧರೆಯಳು ದ್ವಾರಕಾಪುರಕ್ಕೆ ಮುರಹರನ ಭಯವ ಒಂದು ದುರದಿ ತರಿವೆ ದುರುಳರ ಶಿರ ಬಂದೆ ದ್ವಾರಕಾಪುರಕ್ಕೆ ಏನು ಅಂಧವೋ ಮಾಧವನ ರಮನೆ ಎನ್ನ ಮನವನು ಸೂರೆಗೊಂಡಿದೆ ಏನು ಅಂಧವೋ ಮಾಧವನ ರಮನೆ ಎನ್ನ ಮನವನು ಸೂರೆಗೊಂಡಿದೆ ಏನು ಅಂಧವೋ ಮಾಧವನ ರಮನೆ ಎನ್ನ ಮನವನು ಸೂರೆಗೊಂಡಿದೆ ಎತ್ತ ನೋಡಲು ಮುತ್ತಿನ ತೋರಣ ಎತ್ತ ನೋಡಲು ಮುತ್ತಿನ ತೋರಣ ಮನಕಾನಂದವ ನೀಡುತ್ತಲಿರುವುದು ಮಾಧವನ ರಮನೆ ಮನಕಾನಂದವ ನೀಡುತ್ತಲಿರುವುದು ಮಾಧವನ ರಮನೆ ಬಂಧೆ ನಿಂದು ದ್ವಾರಕಾಪುರಕ್ಕೆ ಮುರಹರನ ಭಯವ ಒಂದು ದುರದಿ ತರಿವೆ ಬಂದೆ ಬರದಿ ಬಂದೆ ದ್ವಾರಕಾಪುರಕ್ಕೆ. ಏನೀ ಭವನದ ಶೃಂಗಾರ ವೈಭವ! ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ
ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ, ನಯನ ಶಿಲ್ಪ ಕಲಾ ಚಾತುರ್ಯ ಇರಲಿ. ಇನ್ನು ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಅದಾವ ಶಿಲ್ಪಿಯ ಕೈ ಚಳಕ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸಿರ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳಿಗೆ ಥಳಥಳಿಸಿರ್ತಿವೆ. ದೇವಲೋಕಾಧಿಲೋಕವೇ ಮೆರುಗಿ ಧರಗಿಳಿದಂತಿದೆ. ದೇವಲೋಕಾಧಿಲೋಕವೇ ಮೆರುಗಿ ಧರಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ, ಎನಿತು ಈ ಕೃಷ್ಣನ ಧರ್ಮದ ಸಿರಿತನ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಮಯನ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಈ ಕೆತ್ತನೆಯ ಮುತ್ತು ರತ್ನಗಳ ಸಾಲುಗಂಬಗಳ ಸೊಬಗು ಎಷ್ಟೊಂದು ರಮ್ಯವಾಗಿ ರಂಜಿಸುತ್ತಿರುವುದು. ಈ ಮಂದಿರದಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗ್ರಹವು ನನ್ನ ಶರೀರವನ್ನೇ ಹೊತ್ತು ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಏನಿ ಶಿಲಾಬಾಲಕಿಯರ ಭಾವಭಂಗಿಗಳು, ಭಾವಭಂಗಿಯ ತೋರಿ ಓರಿ ನೋಟ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಅದು ಈ ಮಾಧವನರ ಮನೆಯಲ್ಲಿ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇದನ್ನೊಂದು ಸಾರಿ, ಒಂದೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಗುರುವಂಶ ಕುಲ ತಿಲಕ ಕೌರವೇಶ್ವರ ಅವರತ್ನ ಖಚಿತ ಸಿಂಹಾಸನಾದೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾದೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ್ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಕೌರವೇಶ್ವರ ಕೌರವೇಶ್ವರ ನನಗೆ ಭ್ರಾಂತು ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ ನಿನ್ನ ಮಾಯಾಗಾರದ ಶಯನಾಗ್ರಹವನ್ನು ನೋಡಿ ಬೆರಗಾಗಲ್ಲ. ಈ ಚಂದ್ರಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ಸುಂದರನ ಕುವರ ಗಾಂಧಾರಿಯ ಗರ್ಭ ಸಂಜಾತ ಶತ್ರುಧ್ವಂಸೂರಿಣ ಹಸ್ತಿನಾವತಿಯ ಮಣಿಮಕುಟ ಚಕ್ರವರ್ತಿ ಕೌರವೇಶ್ವರನಾದ ನನ್ನ ಅರಮನೆಯ ವೈಭೋಗಕ್ಕಿಂತಲೂ ಈ ಮಾಧವನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಮಲಗಿರುವನು ಕೃಷ್ಣ ವಸಂತ ಕುಸುಮಾಗ್ರಣಿತ ಕುಸುಮಗಳ ಸುಗಂಧ ಸುಪರಿಮಳೆಯ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭೂಮಂಡಲವನ್ನೇ ಅಚಲ ಕೀರ್ತಿಗೊಳಿಸಿದ ದ್ವಾರಕಾ ನಗರದ ಅರಸು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದನ್ನು ನೋಡಿದರೆ ಏನೋ ಕಾರಣವಿರಲೇಬೇಕು. ಇರಲಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮಾಧವ, ಮುಕುಂದ, ಮಧುಸೂದನ, ಅಬ್ಬಾ ಇವನಂತಹ ನಿಶ್ಚಿತ ಪುರುಷನಯ್ಯ ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನಣ್ಣನಾದ ಬಲರಾಮ ದೇವರಿಗೆ ಒಪ್ಪಿಸಿ ತಾನು ಮಾತ್ರ ಸುಖಲಿದ್ದೆಯಲ್ಲಿ ಮಗ್ನನಾಗಿರುವನಲ್ಲ. ನಿದ್ರಿಸಿ ಚೆನ್ನಾಗಿ ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದ ನಾನು ಕಾದು ಕುಳಿತರಾಯಿತು. ರಾಜಾದಿರಾಜ ರಾಜಮಾರ್ತಾಂಡ ಭೂಮಂಡಲದ ಕಂಡ ಕೀರ್ತಿ ಪ್ರಚಂಡ ಕುರು ಸಾರ್ವಭೌಮನಾದ ನಾನು ಗೋಪಾಲಕನ ಪದ ತಡಿಯಲ್ಲಿ ಅಸಂಭವ, ಅಪಮಾನ, ಅಪಹಾಸ್ಯ ನನ್ನಂತಹ ಚಕ್ರವರ್ತಿಗೆ ಯೋಗ್ಯವಾದ ಸ್ಥಾನ ಅದು. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ. ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮರುಳಾದ ಜನರ
ಮುರಳಿಯ ಗಾನಕ್ಕೆ ಮರುಳಾದ ಜನರ ಬಂಧುವೆನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಬಂಧುವೆನಿಸಿದ ಪರಮಾತ್ಮನು ನೀನೆ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವೋ. ನಮಿತೆ ಮಾಧವ ದೇವಕಿ ವರನಂದನ ಭಾವಜನಯನ. ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ವಹಿಸಿರುವನು. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ತಿಳಿದ ಕೂಡಲೇ ನಾನು ದ್ವಾರಕಿಗೆ ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ದ್ವಾರಕಿಯಲ್ಲಿ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಯುದ್ಧದ ಸಮಯದಲ್ಲಿ 4-6 ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರುಗಳ ಬೆಂಬಲ ಸಹಾಯ ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದ ತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಂದರೂ ಸರಿ. ಆದರೆ ಈ ಸಾರಿನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನೂ ಮರೆತಿಲ್ಲ, ನೀನೂ ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವ ಕೋಟಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನು ಸೇರಲಿ. ಶ್ರೀದೇವಕೀ ಸುತಂ ಮಹಿಮಾ ಗುಣಂ ಘನ ಮಹಿಮಂ ಕೃಷ್ಣ ಹರಿನಾರಾಯಣಂ ಕ್ಷೀರಸಾಗರ ಶಯನಂ ರಮಾ ಕಾಂತಂ ಶ್ರೀವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ 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 ಕೇಶವ. ಅಂಧಕಾರ ಅರಿಸೆ ನಿನ್ನ ಸುಂದರ ವದನವ ತೋರೋ ಅರಿ. ಅಂಧಕಾರ ಅರಿಸೆ ನಿನ್ನ ಸುಂದರ ವದನವ ತೋರೋ ಅರಿ. ಅಂಧಕಾರ ಅರಿಸೆ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರಹರಿ. ಅಂಧಕಾರ ಹರಿಸೆ ನಿನ್ನ ಸುಂದರ ವದನವ ತೋರೋ ಹರಿ.
ಅಂಧಕಾರ ಅರಿಸೆ ಪರಶೌರಿ ಅರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ ಈ ಪರಶೌರಿ ಅರಿ ಸರ್ವದಾ ಮುದ ತೋರಿ ಭಕ್ತರ ಮೊರೆಯಾಲಿಸಿ ಈ ಮೌನವ ಕಳೆದು ಮಾನವ ಜೀವನ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ ಅಂಧಕಾರ ಹರಿಸೇನೆ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸೇ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಈ ಚರಣದಡಿಯಲ್ಲಿ ಏಕೆ ಕುಳಿತಿದೆ? ಈ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಭಾವ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಯಿತೇ ಭಾವ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ, ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ಈ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದನ್ನು ನಾನು ನೋಡಲೇ ಇಲ್ಲ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕಾಗಿ ಬಂದಿರಿ? ಕೃಷ್ಣ, ಭೋರ್ಗರ್ವ ಕಾಡ್ಗಿಚ್ಚಿನ ಪ್ರವಾಹದಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ, ಸ್ಥಿರವಿಲ್ಲದ ಮಾನವ ಆಸೆಯೇಕು ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ಧೂರಿತ ಬೇಡವಾಗಿ ಕಟ ಭಾವ. ಕೃಷ್ಣ, ಸಮರ ಸಾಹಸ ಅನುಚಿತ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಅನುಜರೊಳ್ಳು ದ್ರೋಹವೆಣಿಸಿ ಭರತ ಭೂಮಿ ಹಾಳ ಬಯಸಿ. ಕೃಷ್ಣ, ಅನುಜರೊಳ್ಳು ದ್ರೋಹವೆಣಿಸಿ ಭರತ ಭೂಮಿ ಹಾಳ ಬಯಸಿ, ಬಂಧು ಬಳಗರ ರಕ್ತದಿಂದ ಭಾವ. ಬಂದು ಬಳಗರ ರಕ್ತದಿಂದ ಮಾರಣವೋ ಮಾಡಬೇಡ
ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವಾಗಿ ಘಾಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವಾನ್ ನನ್ನ ಮಾತನ್ನು ಕೇಳು. ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಒಡದಾಳಿ ಬಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗೂ ಇದೆ. ನಿನ್ನ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಬೇಡದಂತೆ ಕಾಣುತ್ತದೆ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ಏಕೆ ಸಾಧ್ಯವಿಲ್ಲ ಭಾವ? ನೀನು ನಮ್ಮೀರ್ವರಿಗೂ ಸಮನಾದ ಬಂಧು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನು. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪೋಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದುದನ್ನು ಕೇಳುವ ಅಧಿಕಾರ ಆತನಿಗಿದೆ. ಆಹಾ, ಈಗ ಕೇಳಿ, ನಿಮ್ಮೀರ್ವರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನನಗಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿದೆನು. ನಿರಸ್ತ್ರನು ನಿರಾಯುಧನೂ ಆದ ಈತನಿಂದ ನನಗೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಾವ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಾನಿನ್ನು ಬರಲೇ? ನಡೆ ಭಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆ ಕಪಟ ಮೋಸವನ್ನ ನಾನು ಅರಿಯದವನೆಂದು ಭಾವಿಸಿದೆಯಾ? ಮಾಧವ, ಇದಲ್ಲವೇ ನಿನ್ನೋಳಡಗಿ ಹೆಡೆಯಾಡುತ್ತ ಸಾಧು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದಲ್ಲವೇ ನಿನ್ನೋಳಡಗಿ ಹೆಡೆಯಾಡುತ್ತ ಸಾಧು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂಧರಿತೆಯ ಮುರಾರಿ. ಶತ್ರುಶಿರಗಳಂ ಕತ್ತರಿಸಿ ನೆತ್ತರದ ನದಿಯೋ ನರ್ತಿಸಲು ಚಡಪಡಿಸುತ್ತಿರುವುದೆನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸರಿದೊಡೆ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸರಿದೊಡೆ. ಆ ನಿನ್ನ ಸೋದರತೆಯ ಸೊಸೆ ಸೈರೇಂದ್ರಿಯ ಪದಿಗಳು ಅದೇಗ ಜಯಗಳಿಪರ ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ. ಕೃಷ್ಣ, ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಈಗಿರುವಾಗ
ನಾವು ನಿಮ್ಮೊಡನೆ ಬರಲು ಸಾಧ್ಯವೇ? ಹೇಗೆ ಸಾಧ್ಯವಿಲ್ಲವೇ ಭಾವ? ಸಾಧ್ಯವಿಲ್ಲ ಮುಕುಂದ. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧವನ್ನಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಭಾವ, ಆಡಿದ ಮಾತಿಗೆ ಎಂದಾದರೂ ತಪ್ಪು ಮಾಡುವುದೇ? ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಿನ್ನ ಒಳಸಂಚು ಫಲಿಸಿತೆಂದು ಹಿಗ್ಗಿ ಹಿಗ್ಗಿ ಹೆಮ್ಮೆಗೊಳ್ಳಬೇಡ. ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುವೆ, ಎಚ್ಚರ. ನಡೇ ಭಾವ. ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠರು, ನನ್ನ ಪ್ರಾಣಸಕರು, ಬಂಧುವು ಆದ ಶ್ರೀ ಭಗವಾನ್ ವಾಸುದೇವ ಯಾದವ ಕರ್ಹಣಿಯು ಪಾಂಡವರ ಪಕ್ಷವನ್ನು ವಹಿಸಿ ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ರಥದ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಎಂಥ ಅಕಾರ್ಯವನ್ನು ಮಾಡಿದೆ ಅರ್ಜುನ. ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಟ್ಟು ಮಂದ ಮದಗಳಂತೆ ಮುಂದೆ ರಣದುಂದುರನಾಗಿ ಮೆರೆಯುತ್ತಿರುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿದೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಗರ ಗತಿಯನ್ನು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ರಥದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದನ್ನು, ನಿಯತ್ತಿಯ ವಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು ನೀನೇ ನೋಡುವೆಯಂತೆ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ನಂಬಿಕೊಂಡಿರುವೆಲ್ಲ ಅಂತ ದೈವತ್ವದ ಮೈವೇ ನನ್ನಲ್ಲೇನಿದೆ ಅರ್ಜುನ? ಪರಮಾತ್ಮ, ನಿನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಬಂದುವೆ ನಾ ಜಯವ ಭಯವಿಲ್ಲದ ಜಗದಿ. ಬಂದುವೆ ನಾ ಜಯವ ಭಯವಿಲ್ಲದ ಜಗದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ವೇತಕ್ಕೆ ವಿಜಯ ವಿಜಯ, ಕಾತುರ ವೇದಕ್ಕೆ ವಿಜಯ. ಕರದೊಳು ಗಾಂಡಿವ ಪಿಡಿದಿಯೇ ದುಡದಿ ಅರ್ಜುನ. ಕರದೊಳು ಗಾಂಡಿವ ಪಿಡಿದಿಯೇ ದುಡದಿ, ಎದೆಗೆಡದಿರು ಜೋಗೆ ಕಡು ನೀರ ನೀನೆನಿಸಿ, ಎದೆಗೆಡದಿರು ಜೋಕೆ ಕಡು ನೀರ ನೀನೆನಿಸಿ, ಕಾತುರ ವೇತಕ್ಕೆ ವಿಜಯ ವಿಜಯ, ಕಾತುರ ವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಮಾಧವ, ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿನ್ನದು
ಸಾಧಿಸುವವ ನಾನು ಸಾಧ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತದಿ ನಿನ್ನ ಬಿಡದಲೆ ಪೋರೆವೆ ಅರ್ಜುನ ಅನವರತದಿ ನಿನ್ನ ಬಿಡದಲೆ ಪೋರೆವೆ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಜುನ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇದಕ್ಕೆ ಇನ್ನು ಕಾತುರ ವೇದಕ್ಕೆ ವಿಜಯ ವಿಜಯ ಕಾತುರ ವೇದಕ್ಕೆ ವಿಜಯ ವಿಜಯ ಮಾಧವ ಕೃಷ್ಣ ವಿಜಯ ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ರಾಜಾದಿಗಳಿಗೆ ತಿಳಿಸು. ನಡೆ ಅರ್ಜುನ. ಆಜ್ಞೆ ಮಹಾದೇವ. ಇನ್ನು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನ ಬೆಂಬಲವು ನಮಗೆ ದೊರಕದೇ ಹೋದರು ಮಧ್ಯಾಹ್ನೆಯ ಬಲವುಳ್ಳ ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಿತು. ಇನ್ನು ವಿಜಯಲಕ್ಷ್ಮಿ ನಮ್ಮ ಕೈ ಸೇರಿದಂತೆ ಸರಿ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರುಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ. ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಸಮರ ವೀರರು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮರು, ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು. ಪಾರ್ಥನ ಶಿರ ಆರಿಸುವ ಮಿತ್ರ ಕರ್ಣನು, ಪಾರ್ಥನ ಶಿರ ಆರಿಸುವ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಸಮರ ಕ್ಷೇತ್ರ. ಕೃಷ್ಣ ದೀನ ಸಂರಕ್ಷಣಾ ದಾನವ ಮರ್ದನ ಮೊರೆಯಾಲಿಸೆಯ
ದೇವಾ ದೀನ ಬಾಂಧವ ಮೊರೆ ಕೇಳೆಯ ಹರಿ ಶ್ರೀ ಹರಿ ದೇವಾ ದೀನ ಬಾಂಧವ ಮೊರೆ ಕೇಳೆಯ ಹರಿ ಶ್ರೀ ಹರಿ ದೇವಾ ಕುರು ಸಭೆಯಲ್ಲಿ ಎನ್ನಾನ ಸಂರಕ್ಷಿಸಿ ಕುರು ಸಭೆಯಲ್ಲಿ ಎನ್ಮಾನ ಸಂರಕ್ಷಿಸಿ ಭಕ್ತ ರಕ್ಷಕನೆಂಬ ಬಿರುದನೆ ಪಡೆದೆ ಕುರು ಸಭೆಯಲ್ಲಿ ಎನ್ಮಾನ ಸಂರಕ್ಷಿಸಿ ಭಕ್ತ ರಕ್ಷಕನೆಂಬ ಬಿರುದನಿ ಪಡೆದೆ ಮೌನ ವಹಿಸಿ ಸಂಧಿಯ ನೀಗೈದೆ ಅಲ್ಲ ಮೌನ ವಹಿಸಿ ಸಂಧಿಯ ನೀಗೈದೆ ಜೀವಿಸಲೇ ಪರಿದಾನವಾರಿ ಜೀವಿಸಲೇ ಪರಿದಾನವಾರಿ ಅಭಯ ನೀಡೋ ಪ್ರಭುವೇ ಅಭಯ ನೀಡೋ ಪ್ರಭುವೇ ದೇವಾ ದೀನ ಬಾಂಧವ ಮೊರೆ ಕೇಳೆಯ ಹರಿ ಶ್ರೀ ಹರಿ ದೇವಾ ಗೋವಿಂದ ಗೋಪಾಲ ಗೋಪೀ ಜನಪ್ರಿಯ ಪಾಹಿ ಮಾಂ ಪಾಹಿ ಪರಮಾತ್ಮ ಪಂಚಪಾಂಡವರ ಪತ್ನಿಯಾಗಿಯೂ ಸಹ ನಾನು ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟದೆ ಹಾಗೆಯೇ ಕಾಲವನ್ನು ಕಳೆಯುವಂತಾಯಿತು. ಈ ನನ್ನ ಬಿಚ್ಚಿದ ಕೇಶರಾಶಿಯಾದರೂ ಕಾಲಿಗೆ ನಾಟಿದ ಮುಳ್ಳಿನಂತೆ ಕ್ಷಣ ಕ್ಷಣಕ್ಕೂ ನನ್ನ ದ್ವೇಷವನ್ನು ಹೆಚ್ಚುತ್ತಿರುವುದು. ನನ್ನ ಪತಿಗಳಾದರೂ ಸುಳ್ಳು ಪ್ರತಿಜ್ಞೆಗಳಿಂದ ಪೊಳ್ಳು ಆರ್ಭಟಗಳಿಂದ ಸುಮ್ಮನೆ ಕಾಲವನ್ನು ಕಳೆಯುತ್ತಿರುವರು. ಅವರಿಗಂತೂ ನನ್ನ ವಿಚಾರದಲ್ಲಿ ಮರುಕವಿಲ್ಲ. ಜನಾರ್ದನ, ಕೃಷ್ಣ, ನಿನಗೂ ನಿನ್ನ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವಾಯಿತೆ. ಎಲ್ಲಿರುವೆ ಅಣ್ಣ? ರಕ್ಷಿಸು, ರಕ್ಷಿಸು. ತಂಗಿ, ನನ್ನನ್ನು ಸ್ಮರಿಸಲು ಕಾರಣವೇನಮ್ಮ? ಅಣ್ಣ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನು ಹಿಂದೆ ಕಣ್ಣ ಈ ರೀತಿ ಮೌನದಿಂದಿರುವೆ? ತಂಗಿ, ನಿನ್ನ ಪತಿಗಳೇ ಯುದ್ಧ ವಿಮುಖರಾಗಿರುವಾಗ ಮಾಡುವುದಾದರೂ ಏನಮ್ಮ? ಅಣ್ಣ, ನನ್ನ ಪತಿಗಳಾದರೂ ಅವರು ಮಾಡಿರುವ ಪ್ರತಿಜ್ಞೆಯನ್ನು ಮರೆತು ನಿಶ್ಚಿಂತೆಯಾಗಿ ಕಾಲವನ್ನು ಕಳೆಯುತ್ತಿರುವರು. ಅವರಿಗೆ ನನ್ನ ವಿಚಾರದಲ್ಲಿ ಲವಲೇಶವೂ ಮರುಕವಿಲ್ಲ. ನಿನಗೂ ನಿನ್ನ ತಂಗಿಯ ವಿಚಾರದಲ್ಲಿ ಮರುಕವಿಲ್ಲವೇ ಅಣ್ಣ? ಸಹೋದರಿ, ನನ್ನಿಂದಾಗಬೇಕಾದ ಕಾರ್ಯವೇನಮ್ಮ? ದೇವ
ನನ್ನ ಸಮಸ್ತ ವಿಚಾರವನ್ನು ಅರಿತಿರುವ ನೀನು ಹೇಗಾದರೂ ಸರಿ ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿರುವುದಣ್ಣ. ಹಂಗೆ ಸಂತಪಿಸುವೆ ಏಕೆ ಸೋದರಿ ಎಂತಿಹುದೇ ಸಂತೈಸಲು ನಾನಿದೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ. ಸಹೋದರಿ, ಪುರುಸಭೆಯಲ್ಲಿ ದುರುಳ ದುಶಾಸನ. ಸಹೋದರಿ, ಪುರುಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆವಾಗ ಹೊರೆಯೋ ಕೃಷ್ಣ 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 ಎಂದು ಪರೆಯೋ ಕೃಷ್ಣ ಕೃಷ್ಣ ಎಂದು ಮರೆ ಇಡಲಾಕ್ಷಣ ವರದನಾಗಿ ನಾನು ಸಲಹಲಿಲ್ಲವೇ ತಂಗಿ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ ಸಂತೈಸಲು ನಾನಿರೆ ಸಂತಪಿಸುವೆ ಏಕೆ ಸೋದರಿ ಚಿಂತೆ ಎಂತಿಹುದೇ. ಸಹೋದರಿ, ನಾನು ಈಗಲೇ ದುರ್ಯೋಧನ ಬಳಿಗೆ ಹೋಗಿ ಅವನನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರು ಕೆರಳಿಸುವ ಭಾರವೂ ನಿನ್ನದಾಗಿರುವುದು. ಪ್ರಿಯತಮೇ, ಅದೋ ಭೀಮಾರ್ಜುನರು ಇತ್ತಲೇ ಬರುತ್ತಿರುವರು. ನಾನಿನ್ನೂ ಬರುವೆನು. ಹಾಗೆ ಆಗಲಿ ಅಣ್ಣ. ಪಾಂಚಾಲೆ ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯ ಹೊರಗುಲೆ ಪಾಂಚಾಲೆ ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಹೊರಗುಲೆ ಪಡುಪೋತ್ರರ ಪತ್ನಿಯಾಗಿ ನೀನು ಪಾಂಚಾಲೆ ಪಡುಪೋತ್ರರ ಪತ್ನಿಯಾಗಿ ನೀನು ಚಂಡಾಚಿಂತೆಯಿಂದ ಕಡುಕೋಪದಿಂದ ದುಡುಕುಬೇಕೆ ಕೋಮಲಾಗಿಯೇ ಕಡುಕೋಪದಿಂದ ದುಡುಕುಬೇಕೆ ಕೋಮಲಾಗಿಯೇ ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮರುಗುಬೇಕಲೆ ಬೆಚ್ಚದಿರು ಈ ಭೀಮನ ಕೆಚ್ಚದೆಯ ರಾಣಿ ಪಾಂಡವರ ಪಣಿವೇಡಿ ಬಗೆಯುವೆ ದುರುಳ ದುಚಾತ ಹುಡಿಗಾಟುವೆ ಪಾತಕಿ ದುರ್ಯೋಧನ ತೊಡೆಯ ದ್ರೌಪದ ಸುತೆ ಕಟ್ಟಿಸುವೆ ನಿನ್ನ ಈ ಬಿರುಮುಡಿಯ ಹೊಡೆದಿರು ವ್ಯಾಧಯ. ಈ ರೀತಿ ಚಿಂತಿಸಲು ಕಾರಣವೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಚಿಂತೆಯಲ್ಲದೆ ಮತ್ತಿನ್ನೇನು? ಪರರ ಸೇವೆಯಾಯಿತು, ವನವಾಸಗಳು ಕಳೆದುವು, ಇನ್ನೆಂದಿಗೆ ವೀರರಾಗುವಿರೋ ನಾ ಬೇರೆ ಕಾಣೆ. ಪ್ರಿಯತಮೇ, ಮರುಗುವೆ ಏಕೆಲೆ ಮಾನುನಿ ಮಣಿಯನೆ ಮರುಗುವೆ ಏಕೆಲೆ ಮರುಗುವೆ ಏಕೆಲೆ ಮಾನುನಿ ಮಣಿಯನೆ ಮರುಗುವೆ ಏಕೆಲೆ ತರುಣಿ ನಿನ್ನನು ನಾವು ತರುಣಿ ನಿನ್ನನು ನಾವು ಕೊರಗಿಸುತ್ತೀಹೆವೆಂದು
ಮರುಗುವೆ ಏಕೆಲೆ ಮಾನು ನಿಮಣಿಯನೆ ಮರುಗುವೆ ಏಕೆಲೆ ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು ಧರ್ಮ ಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆದೆವು ವೈರವ ಮರೆದೆವು ಸೈರಿಸುತ್ತ ಪವನಿ ಮರುಗುವೆ ಏಕೆಲೆ ಮಾನು ನಿಮಣಿಯನೆ ಮರುಗುವೆ ಏಕೆಲೆ ದೇವಿ ಮಾಡುವುದಾದರೂ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದರೆ ಆತನು ಜೀವಂತದಿಂದಿರುವನೇ, ಆತನಿಗೆ ವಿರುದ್ಧವನ್ನು ಆಚರಿಸಬಹುದೇ? ಸರಿ ಸರಿ, ನೀವು ನಿಮ್ಮಣ್ಣನ ಮಾತನ್ನು ಕೇಳಿಕೊಂಡು ಸಂಧಾನವನ್ನು ಮಾಡಿಕೊಂಡು ಸುಖದಿಂದಿರಿ. ಅಂದು ತುಂಬಿದ ರಾಜಸಭೆಯಲ್ಲಿ ನೀವುಗಳು ಮಾಡಿದ ಪ್ರತಿಜ್ಞೆಗಳೆಲ್ಲವೂ ಅಲ್ಲಿ ನೆರೆದಿದ್ದ ಸಭಾ ಪುರುಷರನ್ನು ಮೆಚ್ಚಿಸಲೇ ಹೊರತು ಬೇರಾವ ಕಾರಣಕ್ಕಲ್ಲವಲ್ಲ. ಅಂದು ಆ ದುಶ್ಯಾಸನ ನೊಡಲನ್ನು ಬಗೆಯುವುದಾಗಿ ನೀವು ಆ ಕರ್ಣನ ಶಿರಸ್ಸನ್ನು ಧರೆಗೆ ಉಳಿಸುವುದಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವಿರಾ? ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ನಿಮ್ಮಯ ಬಾಳೆ ತಗೆ ದುರುಳ ದುಶಾಸನನ ಕರುಳನು ಬಗೆಯುವ ಪ್ರಾಣೇಶ್ವರ ದುಶಾಸನನ ಒಡಲನು ಬಗೆಯುವ ಮಾಡಿ ದುರುಳ ದುಶಾಸನನ ಒಡಲನು ಬಗೆಯುವ ದುರುಳ ದುಶಾಸನನ ಒಡಲನು ಬಗೆಯುವ ಮಾಡಿದ ಪಂಥವ ಮರೆತಿಹರೆ ಮಾಡಿದ ಪಂಥವ ಮರೆತಿಹರೆ ನೀವು ಮಾಡಿದ ಪಂಥವ ಮರೆತಿಹರೆ ನೀವು ನಿಮ್ಮಯ ಬಾಳೆ ತಗೆ ಪ್ರಾಣೇಶ್ವರ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ಕರ್ಣನ ಶಿರವ ಧರೆಯೊಳು ಕೆಡಹುವ ಪ್ರಾಣೇಶ್ವರ ಕರ್ಣನ ಶಿರವ ಧರೆಯೊಳು ಕೆಡಹುವ ಕರ್ಣನ ಶಿರವ ಧರೆಯೊಳು ಕೆಡಹುವ ಕರ್ಣನ ಶಿರವ ಧರೆಯೊಳು ಕೆಡಹುವ ಪ್ರಾಣೇಶ್ವರ ಕರ್ಣನ ಶಿರವ ಧರೆಯೊಳು ಕೆಡಹುವ ಮಾಡಿದ ಪಂಥವ ಮರೆತಿಹರೆ ನೀವು ಮಾಡಿದ ಪಂಥವ ಮರೆತಿಹರೆ ನೀವು ನಿಮ್ಮಯ ಬಾಳೆ ತಗೆ ಪ್ರಾಣೇಶ್ವರ ಪಾಂಚಾಲಿ ಪ್ರಾಣೇಶ್ವರ ಛೀ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ನಿಮ್ಮಯ ಬಾಳೆ ತಗೆ ತರುಣಿ ಮಣಿಯತಿ ಓದಿತೆ ಓದಿತೆ ತರುಣಿ ಮಣಿಯತಿ ಓದಿತೆ ಬಿಡು ಬಿಡುದಿಲ್ಲ
ನಿನ್ನಯ ಹಳಲ ಬಗೆದವರಿಗೆ ಒಡಲ ಪಾಂಚಾಲೆ ಬಿಡು ಬಿಡು ನಿನ್ನಯ ಹಳಲ ಬಗೆದವರಿಗೆ ಒಡಲ ಮುಕ್ತಳಾಗದ ಚಿಂತೆಯ ಬಿಡು ಬಿಡು ನೀ ಮುಕ್ತಳಾಗದ ಚಿಂತೆಯ ಬಿಡು ಬಿಡು ಯಾಕೆ ಓದಿದ್ದೆ ಕರುಣಿ ಮಣಿಯ ನೀ ಯಾಕೆ ಓದಿದ್ದೆ ಪಾಂಚಾಲೆ ಅಗ್ರಜ ಹಾನಿಯ ಬೇರೆ ಶೀಘ್ರದ ಕುರುಕ ಸೇರಿ ಏವೆ ಅಗ್ರಜ ಹಾನಿಯ ಬೇರೆ ಶೀಘ್ರದ ಕುರುಕ ಸೇರಿ ವರ್ತಿಸುವೆ ಮದಂಧಕರ ವರ್ತಿಸುವೆ ಮದಂಧಕರ ಮುಕ್ತಳಾಗದ ಚಿಂತೆಯ ಬಿಡು ಮುಕ್ತಳಾಗದ ಚಿಂತೆಯ ಬಿಡು ಯಾಕೆ ರೋದಿದ್ದೆ ಕರುಣಿ ಮಣಿಯ ನೀ ಯಾಕೆ ರೋದಿದ್ದೆ ಪಾಂಚಾಲಿ ಗಂಡುಗಲಿಗಳ ಗಂಡ ಓ ತಂಡ ಈ ಪರಾಕ್ರಮಿಯಾದ ಭೀಮನಲ್ಲಿ ನಿನಗೆ ಅನುಮಾನವೇ ಕೇಳು ಹಿಂದೆ ನಿನ ಹೊರಗಿದ ವಿಪತ್ತನ್ನು ಪರಿಹರಿಸಿ ಕಾಪಾಡಿದವರು ಯಾರು ಅಗ್ರಜನ ಮನಸ್ಸನ್ನು ನೋಯಿಸಬಾರದೆಂದು ಸಂಧಿಯ ವಿಚಾರದಲ್ಲಿ ಸುಮ್ಮನಾದೆವು ಒಂದು ಕೈಲಾಗದ ಹೇಡಿಗಳಂದು ಭಾವಿಸಿದೆಯಾ ಸಾಧು ಸುಮ್ಮನಿರು ದೇವಿ ಚಿಂತಿಸಬೇಡ ಕೆಡು ಕೌರವರ ಗರ್ವವನ್ನು ಅಡಗಿಸಿ ಅವರ ಶಿರಸ್ಸನ್ನು ಈ ನನ್ನ ಪಾಶುಪದಾಸರಿಂದ ನಭೋಮಂಡಲ ಕಾರಿಸಿ ಘನ ಕೀರ್ತಿಯನ್ನು ಪಡೆದು ಈ ನಿನ್ನ ಅಪಮಾನದ ಒದಿಕೆಯನ್ನು ಕಿತ್ತೊಗೆಯಣವೆಂದರೆ ಅಗ್ರಜನ ಅಭಿಪ್ರಾಯವಿಲ್ಲದೆ ಯಾವ ಕಾರ್ಯವೂ ನಡೆಯುವಂತಿಲ್ಲ. ಹಾಗಾದರೆ ನೀವು ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಸುಖವಾಗಿರಿ. ಅಂದು ತುಂಬಿದ ರಾಜಸಭೆಯಲ್ಲಿ ನೀವುಗಳು ಮಾಡಿದ ಪ್ರತಿಜ್ಞೆಗಳೆಲ್ಲವೂ ಅಲ್ಲಿ ನೆರೆದಿದ್ದ ಸಭಾಪುರುಷರನ್ನು ಮೆಚ್ಚಿಸಲಿ ಹೊರತು ಬೇರಾವ ಕಾರಣಕ್ಕಲ್ಲವಲ್ಲ. ಬಡ ಬಡ ಬಿಡಿಯಿದ ಕೆಡು ಕೌರವನ ಕೊಡಬುರಿಯದ ಬಿಡಲಿಯ ಕೆಳಗೆ ಬಡ ಬಡ ಬಿಡಿದ ಕೆಡು ಕೌರವನ ಕೊಡಬುರಿಯದ ಬಿಡಲಿ ಗದೆಯೊಳಗೆ ಪಡುದುಂಟಾದರ ಒಡಲನ್ನು ಬಡಿದು ಪಡುದುಂಟಾದರ ಒಡಲನ್ನು ಬಿಡುತ್ತಲ ರಕ್ತಕ್ಕೆ ಮುಡಿಗಟ್ಟಿಸುವೆ ಬಿಡುತ್ತಲ ರಕ್ತಕ್ಕೆ ಮುಡಿಗಟ್ಟಿ ಕೇಳಿ ರೂಪದ ಸುದೆ ಸತಿ ಜೊತೆ ಜೊತೆ ಮರಾಗ್ರಚಾರ ಕೇಳಿ ರೂಪದ ಸುದೆ ಕೇಳೈ ರೂಪದ ಸುದೆ ಕೇಳೈ ರೂಪದ ಸುದೆ ಪಾಂಚಾಲಿ ಈ ಭೀಮನ ಪ್ರತಿಜ್ಞೆಯನ್ನು ಕೇಳು ಗುಡುಗಿಸಿ ಬಾರ್ಗೆರೆಯುವ ಬರಸಿಡಲೇ ಬರಲಿ ಕಣ್ಣ ಮುರಹಾರನೆ ದರಗಿಳಿದಿಲ್ಲಲೇ ಧರಣಿ ದೇವಿ ಬೆರಗುವಾಗಲೇ ಆಕಾಶದಲ್ಲಿ ಸಂಚರಿಸುವ ರವಿಶಶಿಯರ ಆಗಮನ ಅಂತ್ಯವಾದರೆ ಸರಿಯೇ ಈ ಭೀಮನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಬಿಡತಕ್ಕವನಲ್ಲ. ಒಂದು ವೇಳೆ ಅರ್ಜುನನು ಅಣ್ಣನ ಮಾತಿನಂತೆ ನಡೆಯುವುದಾದರೆ ಆ ತಕ್ಷಣವೇ ನಾನು ಬೇರೆಯಾಗಿ ಹಸ್ತಿನಾವತಿಯ ರಾಜಸಿಂಹಾಸನವನ್ನು ಈ ನನ್ನ ಗದೆಯಿಂದ ಪಡೆದು ಆತನ ರಾಜ ಕಿರೀಟವನ್ನು ಕಿತ್ತು ಈ ನನ್ನ ಹೆಣಗಾಲಿನಿಂದ ಬರುವೆನು. ಅರ್ಜುನ, ನೀನೀಗಲೇ ಹೋಗಿ ಭೀಮಸೇನನು ನಿನ್ನ ಆಜ್ಞೆಯನ್ನು ತಿರಸ್ಕರಿಸನೆಂದು ಅಣ್ಣ ಧರ್ಮಜರಿಗೆ ತಿಳಿಸೋ. ಅಣ್ಣ, ನೀನಾಡುತ್ತಿರುವುದಾದರೂ ಏನು? ನೀನಾಡುವ ಮಾತುಗಳಿಂದ ಅಗ್ರಜನ ಮನಸ್ಸಿಗೆ ವ್ಯಸನ ಉಂಟಾವುದಿಲ್ಲವೇ?
ಏನು ಹೇಳಿದೆ ಧನಂಜಯ? ಅಗ್ರಜನ ಮನಸ್ಸಿಗೆ ನೋವು ಉಂಟಾಗುವುದೇ? ಛೇ, ಅಗ್ರಜನ ಮಾತುಗಳನ್ನು ಕೇಳಿ ಕೇಳಿ ನಾವು ಹೀಗಾಗಿದ್ದು. ಅಂತು ಸಭಾ ಪರ್ವದಲ್ಲಿ ಪಾಂಚಾಲಿಯ ಸೀರಿಯಲ್ ಸೆಳೆದನಲ್ಲ ಆ ರಣಹೇಡಿಯಾದ ದುಶ್ಯಾಸನ. ಅಂದೇ ಆತನನ್ನು ಈ ನನ್ನ ಗದೆಯಿಂದ ಮುಗಿಸಿದ್ದರೆ ನಾವು ತಲೆ ತಗ್ಗಿಸುವ ಗತಿ ಬರುತ್ತಿರಲಿಲ್ಲ. 12 ವರ್ಷ ವನವಾಸ ಮಾಡುವಂತಿರಲಿಲ್ಲ. ವೇಷ ಮೆರೆಸಿಕೊಂಡು ತಿರುಗಾಡುವ ಗತಿ ಮೊದಲೇ ಬರುತ್ತಿರಲಿಲ್ಲ. ಇಷ್ಟಾದರೂ ಅಗ್ರಜನ ಮನಸ್ಸಿಗೆ ನೋವುಂಟಾಗುವುದೇ? ಓಡು, ನಾನು ಹೇಳಿದಷ್ಟು ಮಾಡು, ನನ್ನನ್ನು ಕೇಳಿಸಬೇಡ. ಪ್ರಾಣೇಶ್ವರ, ನೀನಲ್ಲವೇ ವೀರಾದಿ ವೀರನು, ಧೀರರಿಗೆ ಧೀರನು. ನೀನಲ್ಲವೇ ಸ್ವಾಮಿ, ಪುರುಷರಿಗೆಲ್ಲ ಶಿಖಾಮಣಿ. ಅವನ ಬಾಳಗೆಡಿಸುವೆ ತಾಳು ಗೌರವನ ಬಾಳಗೆಡಿಸುವೆ ತಾಳು ಸೈರಿಸ ಈ ಪರ್ಯನು ಗುರುಗಳು, ಸೈರಿಸ ಈ ಪರ್ಯನು ಆಚಲೆ. ದುರುಳದು ಶಾಸನ ಕರುಳನ್ನು ಬಗೆದು, ದುರುಳದು ಶಾಸನ ಕರುಳನ್ನು ಬಗೆದು ದುರ್ದರನಿಂದ ಶಿರವನ್ನು ಕಡಿದು ದುರುಳದು ಶಾಸನ ಸೈರಿಸ ಈ ಪರ್ಯನು ದುರದಳು ಸೈರಿಸ ಈ ಪರ್ಯನು. ಸಾಕು ನಿಲ್ಲಿಸು ನಿನ್ನ ಬಿರುನುಡಿ, ನಿನ್ನ ಹೊಗಳಿಕೆಯನ್ನು. ಎಂದಿಗೆ ಘೋರ ರಣರಂಗದಲ್ಲಿ ಆ ದುರುಳದು ಶಾಸನ ಕರುಳನ್ನು ಬಗೆದು ಅವನ ತನಿ ರಕ್ತದಿಂದ ನಿನ್ನ ಬಿರುಮುಡಿಯನ್ನು ಕಟ್ಟಿಸುವನು. ಅಂದು ನನ್ನನ್ನು ಹೊಗಳವಳಾಗು. ಪ್ರಾಣೇಶ್ವರ, ನಿನ್ನೆ ಶೌರ್ಯ ಸಾಹಸ ಪರಾಕ್ರಮದ ವಿಚಾರದಲ್ಲಿ ನನಗೆ ಲವಲೇಶವೂ ಸಂದೇಹವಿಲ್ಲ. ಆದರೆ ಮತ್ತಾರ ವಿಚಾರದಲ್ಲಿ, ಈ ಕಿರೀಟಿಯ ವಿಚಾರದಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಆ ವಿರಾಟ ರಾಯನ ಪುತ್ರಿಯಾದ ಉತ್ತರಿಗೆ ನಾಟ್ಯವನ್ನು ಕಳಿಸಲು ಹೋದಾಗ್ಲಿಂದ ಈತನ ಪೌರುಷ ಪರಾಕ್ರಮಗಳು ಎಲ್ಲಿ ಅಡಗಿ ಹೋಗಿದೆಯೋ? ಪಾಂಚಾಲಿ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ. ವೀರ ಪರಾಕ್ರಮ ರೈವರು ನಾವು, ನಾರಿಯ ಬಂಧವ ತೀರಿಸದನವೆ. ವೀರ ಪರಾಕ್ರಮ ರೈವರು ನಾವು, ನಾರಿಯ ಬಂಧವ ತೀರಿಸದು. ಅರನಿಂದಲಿನ ಗೌರವ ಕುಲವನ್ನು ಮರ್ದಿಸುವೆ, ಗೌರವ ಕುಲವನ್ನು ಮರ್ದಿಸುವೆ. ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ. ದೇವಿ ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಗಂಧರ್ವರ ಗರ್ವವನ್ನೇ ಅಡಗಿಸಿ ಪರಶಿವನಲ್ಲಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಈ ಪರಮವೀರ ಧನಂಜಯನ ಮೇಲೆ ನಿನಗೆ ಅನುಮಾನವೇ? ಎಷ್ಟೇ ಆಗಲಿ ನೀನು ಹೆಂಗಸು, ಹೆಂಗೆಳೆಯರ ಮನಸ್ಸೇ ಅನುಮಾನ. ಆ ವೈರಿ ಕಣ್ಣನನ್ನು ಭೂಮಿಗೆ ಕೆಡುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ಕಾಣೆಯ? ಸರಿ ಸರಿ, ನಿಮ್ಮಿ ಒಣ ಪರಾಕ್ರಮಗಳು ಸ್ತ್ರೀಯಾದ ನನ್ನ ಮುಂದೆ ಹೊರತು ಬೇರಾರ ಮುಂದಲ್ಲವಲ್ಲ. ಈಗಾಗಲೇ ನಿಮ್ಮ ಅಗ್ರಜನ ಮಾತಿನಂತೆ ನನ್ನಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಸಂಧಾನಕ್ಕಾಗಿ ಹೊರಟಿರುವನು. ಸಂಧಿ? ಯಾರಿಗೆ ಸಂಧಿ? ಈ ಭುಜಬಲ ಪರಾಕ್ರಮಿಗಳಾದ ಭೀಮಾರ್ಜುನರಿಗೆ ಎಲ್ಲಿಯ ಸಂಧಿ? ಆ ರಣಹೇಡಿಯಾದ ಕೌರವರಿಗೆ ಅರ್ಜುನ ನಡೆ, ಸಂಧಾನಕ್ಕಾಗಿ ಹೋಗುತ್ತಿರುವ ಶ್ರೀಕೃಷ್ಣ ಪರಮಾತ್ಮರನ್ನು ತಡೆದು ಸಂಧಿಗೆ ತಕ್ಕ ಮಾರ್ಗವನ್ನು ಕಲ್ಪಿಸೋಣ. ನಡೆ ಅಗ್ರಜ, ಹೋಗೋಣ. ಯಾದವನೇ ಬಾ ಯದು ಕುಲ ನಂದನ. ಪರಮಾತ್ಮ ಯಾದವನೇ ಬಾ ಯದು ಕುಲ ನಂದನ. ಮಾಧವ ಮಧುಸೂದನ ಜನಾರ್ದನ. ಪರಮಾತ್ಮ
ಮಾಧವ ಮಧುಸೂದನ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಪರಮಾತ್ಮ ಸೋದರ ಮಾವನ ನಡುವಿನ ಮಾಡುವೆರೆ ಪರಮಾತ್ಮ ಸೋದರ ಮಾವನ ನಡುವಿನ ಮಾಡುವೆರೆ ಯಶೋದೆ ನಂದನ ನೀ ಬಾರೋ ಪರಮಾತ್ಮ ಯಶೋದೆ ನಂದನ ನೀ ಬಾರೋ ಯಾದವನೇ ಬಾ ಯದುಕುಲ ನಂದನ ಮಾಧವ ಮಧುಸೂದನ ಕೃಷ್ಣ ಕೃಷ್ಣ ಪರಮಾತ್ಮ ನಿನ್ನ ದಯೆಯಿಂದ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮುಗಿಸಿದೆವು. ಈಗ ನೀವೇ ನೇರ ನಮ್ಮ ಸಂಧಾನಕ್ಕೆ ಬಂದು ಆ ದುರ್ಯೋಧನ ಬಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಕೊಂಡ. ಧರ್ಮನಂದನ, ದುರ್ಯೋಧನನು ಅರ್ಧ ರಾಜ್ಯವನ್ನು ಕೊಡುವುದಿಲ್ಲವೆಂದು ಹೇಳಿದರೆ ಏನು ಮಾಡಲಿ? ಕಾಳಗ ಗೈವದ ಅಸಮತವೇ ಮಗೆ ಪರಮಾತ್ಮ ಕಾಳಗ ಗೈವದ ಅಸಮತವೇ ಮಗೆ ಚಾಳಿಸಬೇಡನ್ನ ಬೇಡುವೆ ದೇವಾ ಪರಮಾತ್ಮ ಚಾಳಿಸಬೇಡನ್ನ ಬೇಡುವೆ ದೇವಾ ಶಾಂತಿಯಿಂದಲೇ ರಾಜವ ಪರಮಾತ್ಮ ಶಾಂತಿಯಿಂದಲೇ ರಾಜವ ಪಡೆವಾ ಪರಮಾತ್ಮ ಅಂದವ ಮಾಡೆಂದು ಬೇಡುವೆ ದೇವಾ ಅಂದವ ಮಾಡೆಂದು ಬೇಡುವೆ ದೇವಾ ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡ ನಗೆ ಓ ದೇವಾ ಕದನವು ಬೇಡ ನಗೆ ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿ ತುತ್ತಾಯಿಸಿ ಕಲುಷಿತೆಯರ ಭರತ ಮಾತೆ ಸೇರಿದಲ್ಲಿ ಎಪ್ಪುಗಟ್ಟಿರುವ ವೃತ್ತರಕ್ಷಣಗಳನ್ನು ಆ ದ್ಯಾವ ಜಲನ ತೊಳೆದು ಪೈಸಗೊಳಿಸಿ ಹೇಳು ಕೃಷ್ಣ. ಆ ದುರ್ಯೋಧನನ್ನು ಅರ್ಧ ರಾಜ್ಯವನ್ನು ಕೊಡಿದರೆ ನಾವು ವಾಸ ಮಾಡಲು 5 ಗ್ರಾಮಗಳನ್ನು ಕೇಳಿಕೊಂಡು ಬನ್ನಿ. ಧರ್ಮನಂದನ, ನೀನು ಕೇಳುವ ಆ 5 ಗ್ರಾಮಗಳು ಯಾವುವು? ಪರಮಾತ್ಮ ಇಂದ್ರಪ್ರಸ್ಥ, ವೃಕಪ್ರಸ್ಥ, ವಾರಣಾಸಿ, ವಸಂತ, ಜಯಂತ ಈ 5 ಗ್ರಾಮಗಳನ್ನು ಕೇಳಿಕೊಂಡು ಬನ್ನಿ. ಧರ್ಮನಂದನ, 5 ಗ್ರಾಮಗಳನ್ನು ಕೊಡುವುದಿಲ್ಲವೆಂದರೆ ಏನು ಮಾಡಲಿ? ಪರಮಾತ್ಮ ಇಲ್ಲವಾದರೆ ನಮ್ಮ ಭೀಮಸೇನೆಗಾದರೂ ಒಂದು ಗ್ರಾಮವನ್ನು ಕೇಳಿಕೊಂಡು ಬನ್ನಿ. ಧರ್ಮನಂದನ, ನಿನ್ನ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪಾಗ್ನ ಜ್ವಾಲೆಯು ಆರಲೇಬೇಕು. ತಂಗಿ ದೃಪದನಂದನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಾಗಿಯೇ ನಾಳಿನ ಕುರಸಭೆ. ಪರಮಾತ್ಮ ನಿಮ್ಮಷ್ಟಂತಲ್ಲಿ ಹೋಗಿ ಬನ್ನಿ. ಪರಮಾತ್ಮ 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 ವಾಸುದೇವ ದಯಮಾಡಿ ಸ್ವಲ್ಪ ನಿಲ್ಲಿ.
ಭೀಮಾರ್ಜುನರೇ, ಏಕೆ ಇಷ್ಟೊಂದು ಆಕ್ರೋಶ? ಪರಮಾತ್ಮ ಚಿಕ್ಕಂದಿನಿಂದಲೂ ಬಹುವಿಧವಾದ ಕ್ಲೇಶ ಉಂಟು ಮಾಡಿದ ಆ ದುರೋತ್ಪರಲ್ಲಿ ಸಂಧಿಯು ಅನಾವಶ್ಯಕ. ಕೇಳು ಮುರಹರಿಯೇ ಹಠ ಮಾಡಿ ಅವರೊಡನೆ ವಾಸುದೇವ. ಕೇಳು ಮುರಹರಿಯೇ ಹಠ ಮಾಡಿ ಅವರೊಡನೆ ಕೂಡಿದ ಸಭೆಯೊಳಗೈದಪ ಮಾನವ. ವಾಸುದೇವ ಕೂಡಿದ ಸಭೆಯೊಳಗೈದಪ ಮಾನವ ವರದ ಏಕೆ ದೇವ ದೇವ ಸಂಧಿ ಬೇಡ ದೇವ. ದೇವ ರಣದಲ್ಲಿ ತೋರುವೆ ಪರಾಕ್ರಮ. ದೇವ ರಣದಲ್ಲಿ ತೋರುವೆ ಪರಾಕ್ರಮ. ಸಂಧಿ ಬೇಡ ದೇವ ದೇವ ಸಂಧಿ ಬೇಡ ದೇವ. ವಾಸುದೇವ ಆ ದುರುಳ ದುಶಾಸನನ ಕರುಳನ್ನು ಬಗೆಯುವುದೆಂತಲೋ ಆ ದುರ್ಯೋಧರನ ತೊಡೆಯನ್ನು ಮುರಿಯುವುದೆಂತಲೋ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಕಾಣೆ ವಾಸುದೇವ. ಪರಮಾತ್ಮ, ಈ ಸಂಧಿಯು ನನಗೂ ಕೂಡ ಅನಾವಶ್ಯಕ. ಹಾಗಾದ್ರೆ ನಿಮ್ಮ ಅಗ್ರಜನಾದ ಧರ್ಮರಾಜನ ಮುಂದೆ ಸಂಧಿಗಾಗಿ ಏಕೆ ಒಪ್ಪಿದಿರಿ? ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಸಂಧಿಯ ವಿಚಾರದಲ್ಲಿ ಸುಮ್ಮನಾದೆವು. ಒಂದು ವೇಳೆ ಸಂಧಿಯನ್ನು ಬಲಪಡಿಸಿಕೊಂಡು ಬರುವುದಾದರೆ 13 ವರ್ಷಗಳಿಂದ ಉರಿಯುತ್ತಿರುವ ಈ ಭೀಮನ ಕ್ರೋಧಾಗ್ನಿಯ ಜ್ವಾಲೆಯು ಹಸ್ತಿನಾವತಿಯನ್ನು ಪ್ರವೇಶಿಸಿ ಆ ಕೌರವರನ್ನು ಸುಟ್ಟು ಭಸ್ಮ ಮಾಡುವುದನ್ನು ನೀನೇ ನೋಡಬೇಕು ಕುಂದ. ಇರತಕ್ಕ ಜಾರವನ್ನು ತಿಳಿಸಿರುವನು. ಇದರ ಮೇಲೆ ನಿನ್ನ ಇಚ್ಛೆ. ಪರಮಾತ್ಮ, ಏಕೆ ಏನೂ ಒರೆಯದವನಂತೆ ನಸುನಗುತ್ತಾ ನಿಂತಿರುವೆ? ಆ ವೈರಿ ಕರ್ಣನನ್ನು ಕೊಲ್ಲುವುದಾಗಿ ನಾನು ಮಾಡಿದ ಪ್ರತಿಜ್ಞೆಯನ್ನು ನೀನು ಬಲ್ಲೆಯಷ್ಟೇ. ದೇವ ನಿನ್ನ ಬಲ್ಲೆಯನ್ನ ಶಪಥ ಮರೆತೇ ಏಕೆ ಸರಿಯ ಬಿಡು. ದೇವ ನಿನ್ನ ಬಲ್ಲೆಯನ್ನ ಶಪಥ ಮರೆತೇ ಏಕೆ ಸರಿಯ ಬಿಡು. ದೇವ ವೈರಿ ಕರ್ಣನ ಚಿರವನ್ನು ತೆರೆದಿಡದೆ, ವೈರಿ ಕರ್ಣನ ಚಿರವನ್ನು ತೆರೆದಿಡದೆ, ವೈರಿ ಕರ್ಣನ ಚಿರವನ್ನು ತೆರೆದಿಡದೆ ದರೆಳೀಗದಂತು ತನವನ್ನು ಧರಿಪೆ ಸಮರದಿ ವಿನಾಶಗೊಳಿಪೆ ಪಾಪಾತ್ಮಕ ಕೌರವವನ್ನು ಸದಬಡಿ. ದೇವ ನಿನ್ನ ಬಲ್ಲೆಯನ್ನ ಶಪಥ ಮರೆತೇ ಏಕೆ ಸರಿಯ ಬಿಡು. ದೇವ ಕಾಡಿಯರ ರಣದಲ್ಲಿ ಬಿಡದೆ ತನ್ನುವ ನೀಗ ನುಡೆಗೆ ಸಮಾನವೆಂದರಿತು ಅದಮರ ಕುತಾಂತಾಲೆ ಪಯಣಂ ಗೊಳಿಪೆ ದ್ರೌಪದಿ ಮುದಗೊಳಿಪೆ. ದೇವ ನಿನ್ನ ಬಲ್ಲೆಯನ್ನ ಶಪಥ ಮರೆತೇ ಏಕೆ ಸರಿಯ ಬಿಡು. ದೇವ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸತಕ್ಕ ಪ್ರಭವೇ ನೀನಾಗಿದ್ದು ಈಗ ಸಂಧಿಯನ್ನು ಮಾಡಿಕೊಂಡು ಬರುತ್ತಿರುವೆನೆಂದು ಹೇಳುವೆಯಲ್ಲ, ಇದು ನ್ಯಾಯವೇ ದೇವ? ಹಾಗಾದ್ರೆ ನಿಮ್ಮ ಅಗ್ರಜನಾದ ಧರ್ಮರಾಜನ ಮುಂದೆ ಶಾಂತಿಗಾಗಿ ಏಕೆ ಒಪ್ಪಿದಿರಿ? ವಾಸುದೇವ ಬಂದ ಬದಿಯ ಕೌರವರನ್ನು ಸಂಧಿ ನಮಗೆ ವಾಸುದೇವ ಬಂದ ಬದಿಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡ ವಂದಿಸಿ ಬೇಡುವೆ. ತಂದೆ ಪಾಂಡು ಜನಕನಾಡ ವಂದಿಸಿ ಬೇಡುವೆ ನಿನಗೆ. ಒಂದ ಬದಿಯ ಕೌರವರನ್ನು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಬೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸೆಯೇ. ಹೇಳು ಕೃಷ್ಣ. ಬೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸೆಯೇ. ಶ್ರಮವಹಿಸಿ ದುಡಿದಿಗನು. ಶ್ರಮವಹಿಸಿ ದುಡಿದಿಗ ತಪ್ಪಿದ ಗುರು ರಾಕ್ಷಸರ ಗರ್ಭಸೀಮೆ ಗದಗಳು. ತಪ್ಪಿದ ಗುರು ರಾಕ್ಷಸರ ಗರ್ಭಸೀಮೆ ಗದಗಳು. ಒಂದ ಬದಿಯ ಕೌರವರಳು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕನಾಡ ವಂದಿಸಿ ಬೇಡುವೆ. ಕೌರವಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ವಾಸುದೇವ
ಕೌರವರೆಂಬ ಒಣಗು ತೆರೆಗಳ ರಾಶಿಗೆ ನೆರೆದ ಸಭಾಮಧ್ಯದಲ್ಲಿ ಅಗ್ರಜನ ಮನಸ್ಸನ್ನು ನೋಯಿಸಬಾರದು, ಮನಸ್ಫೂರ್ತಿಯಾಗಿ ಒಪ್ಪಲಿಲ್ಲ. ನಾನೇನೋ ಸರ್ವ ಪ್ರಕಾರಗಳನ್ನು ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಮುಂದಿನ ಆಲೋಚನೆ ಭಯಂಕರವಾದ ಯುದ್ಧ. ಆ ಯುದ್ಧದಲ್ಲಿವರೆಗೆ ಮರಣವೇ ಸಿದ್ಧ. ಸರಿ ಸರಿ, ಇವರೀರ್ವರೆಗೂ ನನ್ನ ತಂಗಿಯ ಉಪದೇಶವು ಚೆನ್ನಾಗಿಯೇ ಆಗಿರುವುದು. ಅಣ್ಣ, ಹೇಗಾದ್ರೂ ಸರಿ, ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಾಗಿರುವುದಣ್ಣ. ಅದು ಅಲ್ಲದೆ ಸಂಧಿಯನ್ನು ಏರ್ಪಡಿಸದೆ ಘನ ಘೋರವಾದ ಯುದ್ಧವನ್ನೇ ಒದಗಿಸಿಕೊಂಡು ಬರಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನಣ್ಣ. ತಂಗಿ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಸಹೋದರಿ, ಅಣ್ಣ, ಪಾಂಡವರೈವರ ಪ್ರಾಣಗಳಿಗೆ ಪಾಂಡವರೈವರ ಪ್ರಾಣಗಳಿಗೆ ಪಂಚ ಪ್ರಾಣಗಳಂತಿರುವೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಇನ್ನು. ಸಹೋದರಿ, ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆ ಇನ್ನು ಶೀಘ್ರದಿ. ಸಾಕಿ ಭಯವು ಸಹೋದರಿ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ. ಪಾಪಿ ಕೌರವರ ಮದವನು ಮುರಿದು, ಪಾಪಿ ಕೌರವನ ಮದವನು ಮುರಿದು, ಪಾಪಾತ್ಮಕರನು ಯಮಪುರಿಗಾಟುವೆ. ಪಾಪಾತ್ಮಕರನು ಯಮಪುರಿಗಾಟುವೆ. ಸಮರದಿ ಸಾಧಿಸೆ ಶೀಘ್ರದಿ ಶಾಂತಿಯಿಂದಲಿನ ಸಮರವ ಸಾಧಿಪೆ. ಶಾಂತಳಾಗುನಿ ಸಹೋದರಿ, ಏತಕ್ಕೆ ಚಿಂತಿಪೆ ಸೋದರಿ, ಸಾಕಿ ಭಯವು ಸಹೋದರಿ. ಏತಕ್ಕೆ ಚಿಂತಿಪೆ ಸೋದರಿ. ಸಹೋದರಿ, ನೀನಿನ್ನು ಚಿಂತಿಸಬೇಡ. ನಾನೀಗಲೇ ದುರ್ಯೋಧನ ಬಳಿಗೆ ಹೋಗಿ ಆತನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಯುದ್ಧಕ್ಕೆ ಬೇಕಾದ ಭೀಮಾರ್ಜುನನ್ನು ಒಲಿಸುವ ಭಾರವು ನಿನ್ನದು. ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಜವಾಬ್ದಾರಿಯು ನಿನ್ನದು. ವಾಸುದೇವ, ಕಾರ್ಮೋಡವೆ ನಡೆಗೆ ನಡೆಗೆ ಬೆದರಲಿ ಈ ಭೂಮಿಯ ಗುಡಿಗೆ ಗುಡಿಗೆ ಒಟ್ಟಿನ ಪಥದಲ್ಲಿ ಸಪ್ತ ಸಾಗು ಕರೆಯಲೇ. ಕಾರ್ಮೋಡವೆ ನಡೆಗೆ ನಡೆಗೆ ಬೆದರಲಿ ಈ ಭೂಮಿಯ ಒಟ್ಟಿನ ಪಥದಲ್ಲಿ ಸಪ್ತ ಸಾಗು ಕರೆಯಲೇ. ಗುರುವರ ಸಿರೋಂ ಕಡಿಯದ ಬಿಡಲ, ಗುರುವರ ಸಿರೋಂ ಕಡಿಯದ ಬಿಡಲ. ದರದಿಗಂತಲೇ ಮಳೆಗೆ ಬೆವಿದೆಯವ, ದರದಿಗಂತಲೇ ಮಳೆಗೆ ಬೆವಿದೆಯ. ಗುರುಕುಲವ ಕಡಿದಿಡುವೆನು, ಗುರುಕುಲವ ಕಡಿದಿಡುವೆನು. ದುರುಳ ಕೌರವರ ಪರಿಪರಿವಿದರೆ, ದುರುಳ ಕೌರವರ ಪರಿಪರಿವಿದ ಕಾರ್ಮೋಡವೆ ನಡಿಗೆ ನಡಿಗೆ ಬೆದರು ಈ ಭೂಮಿಯ ಗುಡಿಗೆ ಗುಡಿಗೆ ಬಿರಿಯ ಹೊಟ್ಟೆ ರಪತದಲ್ಲಿ ಸಪ್ತ ಸಾಗು ಕರೆಯಲೇ. ವಾಸುದೇವ, ಕೌರವರೆಂಬ ಒಣಗು ತೆರೆಗಳ ರಾಜಿಗೆ ಈ ಭೀಮಾರ್ಜುನರ ಕ್ರೋಧಾಗ್ನಿಯನ್ನು ತಪ್ಪದೆ ಹತ್ತಿಸುವ. ಯಾವ ಕಾರಣದಿಂದಲೂ ಸಂಧಾನವು ನಮಗೆ ಬೇಡ.
ಯುದ್ಧವನ್ನು ಏರ್ಪಡಿಸಿಕೊಂಡೇ ಬನ್ನಿ. ಅನಂತ ವಂದನೆಗಳು.